ಸಿಲಿಕಾನ್ ಸಿಟಿಯಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲ ಪತ್ತೆಯಾಗಿದೆ. ಎಸ್ಎಸ್ಎಲ್ಸಿ, ಪಿಯುಸಿ ಡಿಗ್ರಿ ಮಾಡಿಲ್ಲ ಅಂದ್ರೂ ಕೂಡ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ. 30 ರಿಂದ 50 ಸಾವಿರ ಕೊಟ್ಟರೆ ಸಾಕು, ಮಾರ್ಕ್ಸ್ ಕಾರ್ಡ್ ಅನ್ನ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಮಾರ್ಕ್ಸ್ ಕಾರ್ಡ್ ನ ಡೋರ್ ಡೆಲಿವರಿ ಮಾಡ್ತಾ ಇದ್ದ ಆರೋಪಿಗಳು ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲವನ್ನ ಇದೀಗ ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ. ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಶನ್ ಮಿಷನ್ ಹೆಸರಿನಲ್ಲಿ ಈ ನಕಲಿ ಮಾರ್ಕ್ಸ್ ಕಾರ್ಡ್ನ ದಂಧೆ ನಡೀತಾ ಇತ್ತು. ಇದೀಗ ಸಿಸಿಬಿ ಪೊಲೀಸರು ಆ ದಂಧೆಯನ್ನ ಮುಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಓಕೆ, ಚಂದ್ರಶೇಖರ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಇತ್ತೀಚೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಇದೀಗ ನಕಲಿ ಮಾರ್ಕ್ಸ್ ಕಾರ್ಡ್ ನ ಜಾಲ ಸೃಷ್ಟಿಯಾಗಿ ಹೋಗ್ಬಿಟ್ಟಿದೆ. ಈ ರೀತಿಯಾಗಿ ಆಗ್ತಾ ಹೋದ್ರೆ ಪಾಪ ಕಷ್ಟಪಟ್ಟು ಓದುವಂತಹ ಮಕ್ಕಳಿಗೆ ಯಾವ ರೀತಿಯ ನ್ಯಾಯ ಸಿಕ್ಕಂತಾಗುತ್ತೆ? ಖಂಡಿತವಾಗಿಯೂ ಪ್ರೀತಿ, ಈ ಒಂದು ಡಿಸ್ಟೆನ್ಸ್ ಎಜುಕೇಶನ್ ರೂಪದಲ್ಲಿ ಒಂದು ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಶನ್ ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಇಟ್ಕೊಂಡು ರಾಜಾರೆಡ್ಡಿ ಅನ್ನುವಂಥವ್ರು ಈ ಒಂದು ಕೃತ್ಯವನ್ನ ಎಸಗಿರುವಂತಹದ್ದು. ಯಾವುದೇ ರೀತಿಯಾದಂತಹ SSLC, PUC ಓದದೇ ಇದ್ರು ಕೂಡ ಅಂತವ್ರಿಗೆ ಪದವಿ ಬೇಕಾಗಿರುವಂತಹ ವಿದ್ಯಾರ್ಥಿಗಳು ಅಥವಾ ಏನೇ ಒಂದು ಕೆಲಸಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಬಳಿ ಹೋದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಎಜುಕೇಶನ್ ಬೇಕಾಗಿರಲ್ಲ, ಏನು ಬೇಕಾಗಿರಲ್ಲ. ಡೈರೆಕ್ಟ್ ಆಗಿ ತಮ್ಮ ಮನೆಯ ಅಡ್ರೆಸ್ ಕೊಟ್ಟು ಅವರಿಗೆ ಒಂದು ದುಡ್ಡನ್ನ ಕೊಟ್ರೆ ಆ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿ ಏಕಾಏಕಿ ಮನೆಗೆ ಈ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಕಳಿಸುವಂತಹ ಒಂದು ಕೃತ್ಯಕ್ಕೆ ಈ ಆರೋಪಿಗಳು ಮುಂದಾಗಿರ್ತಾರೆ. ಮುಖ್ಯವಾಗಿ ರಾಜಾರೆಡ್ಡಿ ಈ ಒಂದು ಡಿಸ್ಟೆನ್ಸ್ ಎಜುಕೇಶನ್ ಒಂದು ಸೆಂಟರ್ ನ ನಡೆಸ್ತಾ ಇರ್ತಾನೆ. ಅದಾದ ನಂತರ ಆರ್ಯನ್ ಅಂತ ಹೇಳಿ ಒಬ್ಬ ಆರೋಪಿ ಇದ್ದಾನೆ. ಆತ ಈ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದ ವಿವಿಧ ಯೂನಿವರ್ಸಿಟಿಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿ ಅದನ್ನ ಪೋಸ್ಟ್ ಮುಖಾಂತರ ಸಂಬಂಧಪಟ್ಟವರಿಗೆ ಕಳಿಸ್ತಾ ಇದ್ರು. ಸದ್ಯಕ್ಕೆ ಈ ಒಂದು ಮಾಹಿತಿ ಮೇರೆಗೆ ಈಗಾಗಲೇ ಆ ಒಂದು ಡಿಜಿಟಲ್ ಎಜುಕೇಶನ್ ಸೆಂಟರ್ ಏನಿತ್ತು ಕೋರಮಂಗಲದಲ್ಲಿ, ಆ ಒಂದು ಸೆಂಟರ್ ಅನ್ನು ಈಗಾಗಲೇ ಕ್ಲೋಸ್ ಮಾಡಲಾಗಿದೆ. ಇವಾಗ 50ಕ್ಕೂ ಹೆಚ್ಚು ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ವಶಕ್ಕೆ ಪಡೆದು ಮುಂದಿನ ಓಕೆ, ಸಂಪರ್ಕ ಕಡಿತಾ ಆಯ್ತು ಅಂತ ಅನ್ಸುತ್ತೆ. ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಡೇಂಜರಸ್ ಅಂತಲೇ ಹೇಳಬಹುದು. ಹಲವು ಕಾಲೇಜುಗಳಲ್ಲಿ ಪ್ರವೇಶ ನೀಡುವುದಾಗಿ ಆರೋಪಿಗಳು ಬಲೆಯನ್ನ ಬೀಸ್ತಾ ಇದ್ರು. SSLC, PUC ಓದದೇ ಇದ್ರೂ ಕೂಡ ಪದವಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಬಿಡ್ತೀವಿ ಅಂತ ಹೇಳಿ ತಮ್ಮ ಜಾಲಕ್ಕೆ ವಿದ್ಯಾರ್ಥಿಗಳನ್ನ ಬೀಳಿಸ್ಕೊಳ್ತಾ ಇದ್ರು. ನಂತರ ನಕಲಿ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಮಾಡಿ ಮನೆ ಬಾಗಿಲಿಗೆ ಕಳಿಸ್ತಾ ಇದ್ರು. ಡೇಂಜರ್ ಅಂತಾನೆ ಹೇಳ್ಬಹುದು. ಅವರ ಡೋರ್ ಸರ್ವಿಸ್ ಇರುತ್ತೆ, ಮನೆ ಬಾಗಿಲಿಗೆನೆ ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಹೋಗಿ ಕೊಡ್ತಾ ಇದ್ರು. ಕೃತ್ಯವೆಸಗೋದಕ್ಕೆ ಕೋರಮಂಗಲದಲ್ಲಿ ಕಚೇರಿಯನ್ನ ಕೂಡ ಈ ಆರೋಪಿಗಳು ಸೃಷ್ಟಿ ಮಾಡ್ಕೊಂಡಿದ್ರು. ಆರೋಪಿ ಯಾರು ಅಂತ ಹೇಳಿದ್ರೆ ಈ ರಾಜಾರೆಡ್ಡಿ ಏನಿದ್ದಾನೆ, ಇವನು ಕೋರಮಂಗಲದಲ್ಲಿ ಕಚೇರಿಯನ್ನ ತೆರೆದುಕೊಂಡು ಅಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆಯನ್ನ ನಡೆಸ್ತಾ ಇದ್ದ. ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಶನ್ ಮಿಷನ್ ಎಂಬ ಸಂಸ್ಥೆ ಹೆಸರಿನಲ್ಲಿ ಈ ದಂಧೆ ನಡೀತಾ ಇತ್ತು. ಈತನಿಗೆ ಆರ್ಯನ್ ಎಂಬ ಆರೋಪಿ ಏನಿದ್ದಾನೆ, ಇವನು ಕೂಡ ಸಾಥನ್ನ ಕೊಡ್ತಾ ಇದ್ದ. ಆರ್ಯನ್ ಮೂಲಕವೇ ರಾಜಾರೆಡ್ಡಿ ಮಾರ್ಕ್ಸ್ ಕಾರ್ಡ್ ಅನ್ನ ತಯಾರು ಮಾಡ್ತಾ ಇದ್ದ. ನಕಲಿ ಮಾರ್ಕ್ಸ್ ಕಾರ್ಡ್ ತಯಾರು ಬಗ್ಗೆ ಇದೀಗ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿ ಬಂದಿರುತ್ತೆ. ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಆರೋಪಿ ರಾಜಾರೆಡ್ಡಿಯನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. 50ಕ್ಕೂ ಅಧಿಕ ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಈ ವೇಳೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಪರಾರಿಯಾಗಿರುವಂತಹ ಮತ್ತೊಂದು ಆರೋಪಿ ಆರ್ಯನ್ಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ.